Find the slope of a line. ಜೋರಾಗಿ ಹೇಳು. Find the slope of a line, x-intercept and y-intercept of the line. ಲೈನ್ ಓದು. 3x minus 2y plus 5 is equal to 0. Solution ಅಂತ ಹಾಕೊಂತೀನಿ. 3x ಲೈನ್ given line 3x minus 2y plus 5 is equal to 0. Okay. A value, B value, C value ಬರ್ತಾವ. ಸೈಡ್ ನಿಂತ್ಕೋ. ಹಂಗೆ ಸ್ಮಾಲ್ ಎ ಬರಬೇಕು, ಕ್ಯಾಪಿಟಲ್ ಯಾಕೆ ಬರುತ್ತೆ? A is equal to 3, B is equal to minus 2, C is equal to plus 5. ಬಾ ಸೈಡ್ ನಿಂತ್ಕೊಂಡ್ಬರಿ. ಈಗ ಫಸ್ಟ್ ಟೈಮ್ ಹೇಳಿದಂತೆ ಕ್ವಶನ್ ಒಳಗೆ ಓದಿ ಏನಿದೆ? ಸ್ಲೋಪ್ ಆಫ್ ಎ ಲೈನ್. ಬರೀ ಸ್ಲೋಪ್ ಆಫ್ ಎ ಲೈನ್, SLOPE, ಸ್ಲೋಪ್ ಆಫ್ ಎ ಲೈನ್. M is equal to minus A by B is equal to ಇಲ್ಲಿ ಮೈನಸ್ ಫಾರ್ಮುಲಾದಲ್ಲಿ ಮೈನಸ್ ಐತೆ, ಮೈನಸ್ ಆಗಂತ. ಓಕೆ ಗುಡ್. ಮೈನಸ್ ಎ ಇದು ಏನೈತಿ ಇಲ್ಲಿ? A ವ್ಯಾಲ್ಯೂ 3 ಐತೆ ಡಿವೈಡೆಡ್ ಬೈ ಬಿ ವ್ಯಾಲ್ಯೂ ಮೈನಸ್ 2 ಈಕ್ವಲ್ ಟು ಕ್ಯಾನ್ಸಲ್ ಆಗುತ್ತೆ 3 ಬೈ 2. ಓಕೆ, ಅದೇ ಡಿವೈಡ್ ಆಗಲ್ಲ, ಅಲ್ಲಿಗೆ ಸ್ಟಾಪ್ ಮಾಡ್ತೀಯ. ನೆಕ್ಸ್ಟ್ ಹೇಳು. ಎಕ್ಸ್ ಇಂಟರ್ಸೆಪ್ಟ್ ಹೇಳು. ಎಕ್ಸ್ ಇಂಟರ್ಸೆಪ್ಟ್ ಫಾರ್ಮುಲಾ. CEPT is equal to ಏನು ಫಾರ್ಮುಲಾ? ಮೈನಸ್ ಸಿ ಬೈ ಎ. ಹೇಳು ಮೈನಸ್ ಸಿ ಬೈ ಎ. ಮೈನಸ್ ಸಿ ಬೈ ಎ. ಬರೀ ಮೈನಸ್ ಸಿ ಬೈ ಮೈನಸ್ ಫಸ್ಟ್ ಬರೀ ಮೈನಸ್ ಫಾರ್ಮುಲಾದಿಂದ ಮೈನಸ್ ಆಗಂತ. ಇಲ್ಲಿ ಏನೈತಿ ಪ್ಲಸ್. ಅದೇ ಬ್ರಾಕೆಟ್ ಬರೆಯೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಪ್ಲಸ್ ಇರೋದ್ರಿಂದ ಬ್ರಾಕೆಟ್ ಹಾಕೋ ಅವಶ್ಯಕತೆ ಇಲ್ಲ. ಗೊತ್ತಾಯ್ತು ನಿಮಗೀಗ? ಹಾಕು, ಬರೀ 5 ಬರೀ, ಪ್ಲಸ್ ಏನ್ ಬರೆಯೋ ಅವಶ್ಯಕತೆ ಇಲ್ಲ. ಗೊತ್ತಾಯ್ತು? ಮೈನಸ್ ಇದ್ರೆ ಮಾತ್ರ ಬ್ರಾಕೆಟ್ ಅಲ್ಲಿ ಬರೀಬೇಕು. ಡಿವೈಡೆಡ್ ಬೈ ಅದಕ್ಕೆ ಸ್ಟಾಪ್ ಮಾಡು. ಡಿವೈಡ್ ಏನಾಗಲ್ಲ. ಬರೀ ನೆಕ್ಸ್ಟ್ ಹೇಳು. ವೈ ಇಂಟರ್ಸೆಪ್ಟ್ is equal to ಏನು ಫಾರ್ಮುಲಾ? ಮೈನಸ್ ಸಿ ಬೈ ಬಿ. ಅದೇ ಬರೀ ಬಿ ಕರೆಕ್ಟ್ ಬರೀ. ಮೈನಸ್ ಸಿ ಬೈ ಬಿ is equal to ಬರೀ ಸಿ ವ್ಯಾಲ್ಯೂ ಐತೆ ನೋಡಿ. ಬ್ರಾಕೆಟ್ ಏನ್ ಬೇಕಾಗಲ್ಲ, ಯಾಕೆಂದ್ರೆ ಪ್ಲಸ್ ಇರೋದ್ರಿಂದ. ಡಿವೈಡೆಡ್ ಬೈ 5 ಬಿ ವ್ಯಾಲ್ಯೂ ಮೈನಸ್ 2 ಈಗ is equal to ಡಿವೈಡ್ ಆದರೆ ಡಿವೈಡ್ ಮಾಡಬೇಕಾಗಿತ್ತು, ಡಿವೈಡ್ ಆಗಲ್ಲ, ಡೆಸಿಮಲ್ ಪಾಯಿಂಟ್ ಬರುತ್ತೆ, ಅಲ್ಲಿಗೆ ಸ್ಟಾರ್ಟ್ ಮಾಡ್ಬೋದು. ಓಕೆನಾ?